ಪ್ಲೀಸ್ ಅಮ್ಮ ನಾನು ಬರ್ತೀನಿ ಅಮ್ಮ ಅಜ್ಜಿ ಮನೆಗೆ. ನೀನು ಚಿಕ್ಕಿ ಇಬ್ರೇ ಹೋಗ್ತಿರಲ್ಲಮ್ಮ. ಪ್ಲೀಸ್ ಅಮ್ಮ ನಾನು ಬರ್ತೀನಿ. ಪ್ಲೀಸ್ ಅಮ್ಮ ಪ್ಲೀಸ್ ಅಮ್ಮ ಪ್ಲೀಸ್ ಅಮ್ಮ. ನೋಡು ವಿಹಾನ್, ಅಲ್ಲಿ ಫಂಕ್ಷನ್ ಐತೆ, ನೀನ್ ಸುಮ್ಮನೆ ಅಲ್ಲಿ ಬಂದು ತರ್ಲೆ ಮಾಡಿ ಅದು ಇದು ಮೊದಲೇ ಸತ್ಯ ಹರಿಶ್ಚಂದ್ರನ್ ಮೊಮ್ಮಗ ನೀನು ಎಲ್ಲ ಹೇಳಿ ಹಂಗೆ ಹಿಂಗೆ ಅಂತ ಮದುವೆ ಅಂತೂ ಗ್ಯಾರಂಟಿ ಮುರಿತಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಪ್ಪ ಮನೆಗೆ ಇರ್ತಾರೆ, ಅಪ್ಪನ ಜೊತೆ ಆರಾಮಾಗಿರು, ಅಲ್ಲಿಗೆ ಮಾತ್ರ ಬರಕ್ ಹೋಗ್ಬೇಡ. ನಿನ್ನ ಮದ್ವೆ ಕರ್ಕೊಂಡು ಹೋಗಕ್ಕೆ ಭಯ ಆಗ್ತೈತೆ. ಎಲ್ಲಿ ಹುಡುಗ ಹುಡುಗಿನ ಒಂದೇ ಸಲ ದೂರ ಮಾಡಿ ಬಿಸಾಕ್ಬಿಡ್ತೀಯ ಅಂತ ಹೇಳ್ಬಿಟ್ಟು. ನಾನ್ ಚಿಕ್ಕ ಹುಡುಗಿನಾಗ ಆಡ್ತೀನಲ್ಲ, ಅದಕ್ಕೂ ಡಬ್ಬಲ್ ಆಡ್ತೀಯ ನೀನಂತೂ. ನೋಡು ಏನು ಬರ್ಬೇಡ, ನಾನು ಚಿಕ್ಕಿ ಹೋಗ್ಬಿಟ್ಟು ಬರ್ತೀವಿ ಸರಿನಾ? ನಿಂಗೆ ಬರ್ಬೇಕಾದ್ರೆ ಚಾಕ್ಲೇಟು ಬಿಸ್ಕೆಟು ಏನ್ ಬೇಕೋ ಎಲ್ಲ ತಗೊಂಡ್ ಬರ್ತೀವಿ. ಅಕ್ಕ ಬರ್ಲಿ ಬಿಡಕ್ಕ. ಯಾಕೆ ನೀನು ನೆಮ್ಮದಿಯಾಗಿ ಅದೇ ಹುಡುಗನ್ ಮದುವೆ ಮಾಡ್ಕೊಳಕ್ ನಿಂಗೆ ಆಸೆ ಇಲ್ವಾ ಏನು? ಯಾಕಕ್ಕ ಹಿಂಗಂತೀಯ? ಅವನು ಏನು ಅಂತ ಗೊತ್ತಿದ್ದು ಹಿಂಗ್ ಕೇಳ್ತಿಯಲ್ಲ ನೀನು. ಅವ್ನ ಮೊದ್ಲೇ ಎಲ್ಲ ಬಾಯ್ ಬಿಡ್ತಾನೆ. ನೀನ್ ಲವ್ ಮಾಡ್ತಿದ್ ವಿಚಾರ ಅದು ಇದು ಎಲ್ಲಾನು ಗಂಡಿನ ಕಡೆ ಬರ್ತಾರಲ್ಲ, ಅವ್ರ ಮುಂದೆ ಎಲ್ಲ ಇವನೇ ಹೇಳ್ಬಿಟ್ರೆ ನಿನ್ ಮದ್ವೆ ಏನಾದ್ರು ಆಗ್ತತೆ ಅನ್ಕೊಂಡ ತುಬುಕ್ಕು ನುಗ್ ತಲೆ ಬಿಟ್ಟೋಗ್ತಾರೆ. ಅಯ್ಯೋ ರಾಮ, ಹೂನಲ್ವಾ? ಏನು ಬೇಡ ಬಿಡು, ಇವನು ಬೇಡ, ಸವಾಸನು ಬೇಡ. ಅಮ್ಮ ಪ್ಲೀಸ್ ಅಮ್ಮ ನಾನು ಏನು ಮಾತಾಡಲ್ಲಮ್ಮ. ಪ್ಲೀಸ್ ಅಮ್ಮ ನನ್ನ ಕರ್ಕೊಂಡು ಹೋಗಮ್ಮ. ಪ್ಲೀಸ್ ಅಮ್ಮ ನಾನು ಏನು ಮಾತಾಡಲ್ಲ. ಬಾಯಿ ಪ್ಲಾಸ್ಟರ್ ಹಾಕತೀನಿ ಕಣಮ್ಮ. ವಿಹಾನು ಇಲ್ಲೇ ಇರ್ತಾನೆ, ಅವನನ್ನ ನೋಡ್ಕೊಳ್ಳಿ ನೀವೇನೇನೆ. ಓ ಸರಿ ನಾನು ನೋಡ್ಕೋತೀನಿ. ಬ್ಯಾಗ್ ಒಳಗಡೆ ಇನ್ನೂ 4 ಲಕ್ಷ ತುಂಬ್ಕೊಂಡಿದ್ಯೋ ಏನು? ತುಂಬ್ಕೊಂಡಿರ್ತೀಯ ಬಿಡು. 4 ಲಕ್ಷ ತುಂಬ್ಕೊಂಡು ಹೋಗ್ತಿದ್ಯಾ, ಬರ್ತಿರ್ತೀಯ, ಎಲ್ಲ ಮಾಡ್ತಿರ್ತೀಯಲ್ವಾ? ತವ್ರ ಮನೆ ಅಲ್ವಾ ನಿಂಗೆ ಉದ್ದಾರ ಆಗ್ಬೇಕಿರೋದು. ನನ್ನ ಮಾನ ಮರ್ಯಾದೆ ಎಷ್ಟು ಹೋದ್ರು ನಿನ್ಗೇನು ಆಗ್ಬೇಕಿಲ್ಲ ಅಲ್ವಾ? ತಗೊಂಡೋಗಿ ಆರಾಮಾಗಿ ತಗೊಂಡೋಗಿ ನಿಮ್ಮ ಮನೆಗೆಲ್ಲ ಪದೇ ದಾನ ಮಾಡ್ಬಿಟ್ಟು ಓಡಾಡ್ಕೊಂಡ್ಬಿಟ್ಟು ಬಾ. ರೇ ಹೆಂಗ್ ಸಿಕ್ರಂಗ್ ಮಾತಾಡ್ಬೇಡಿ. ನನ್ಗಂತೂ ಏನಾಗೈತ ನಿಮ್ಮಿಂದ ನೆಮ್ಮದಿನೇ ಹೋಗ್ತಾ ಇತ್ತು. ನನ್ಗಂತೂ ತಲೆ ಕೆಟ್ಟ ಕೆರಡಿತಾ ಇತ್ತು. ನನ್ಗಂತೂ ಇದು ಯಾಕೆ ಹಿಂಗ ಆಡ್ತಾ ಇದ್ರು ನನಗೆ ಗೊತ್ತಾಗ್ತಿಲ್ಲ. ದುಡ್ಡು ಎತ್ಕೊಳ್ಳೋ ತನಕ ಎತ್ಕೊಬಿಟ್ಟು ಇಲ್ದಿರೋದೆಲ್ಲ ಮಾತಾಡ್ತಾಳೆ. ಹೀಗೆ ಮತ್ತೆ ಬ್ಯಾಗ್ ಎತ್ಕೊಂಡು ಹೋಗ್ತಾವಳೆ. ಹೋಗು ಎತ್ಕೊಂಡು ಹೋಗಿ ಬ್ಯಾಗ್ನ. ನಿಮ್ ಬ್ಯಾಗ್ನ ನೀವೇ ಇಟ್ಕೊಳ್ಳಿ, ನನಗೇನು ಬೇಕಿಲ್ಲ. ಲೇ ನಿಮ್ಮಿ ಬಾರೆ ಹೋಗೋಣ. ತಿರ್ಗ ಅಮ್ಮ ರೇಗಾಡ್ತದೆ ಯಾಕೆ ಲೇಟಾಗಿ ಬಂದ್ರಿ ಅಂತ. ಅಯ್ಯೋ ಅಕ್ಕ, ಅದು ಇಲ್ಲ ಇದು ಇಲ್ಲ ಬಾ. ಏನ್ ಇವ್ರ ಮನೆಗೆ ಒಬ್ರು ಮನೆಗೆ ದುಡ್ಡಿರೋದು? ಏನ್ ನನ್ನ ಹತ್ರ ಏನ್ ದುಡ್ಡೇ ಇಲ್ಲ, ನಾನು ದುಡಿತಾನೆ ಇಲ್ಲ. ನಿನ್ನನ್ನು ಕಟ್ಕೊಂಡಿದ್ರು ಮರ್ಯಾದೆನೆ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡು ದುಡಿತಾ ಇದೀನಿ ನಾನು. ಬಂದ್ಬಿಟ್ಟ ಹೇಳಕ್ಕೆ ದೊಡ್ಡ ಮನುಷ್ಯ. ನಮ್ಮ ಅಪ್ಪ ಅಮ್ಮ ಯಾವತ್ತೂ ಕದ್ಯದ ಹೇಳ್ಕೊಟ್ಟಿಲ್ಲ ನನಗೆ. ಏಯ್ ಬಾರೆ ಹೋಗೋಣ. ಬಿಸಾಕ್ ಹೊಟ್ಲು ಬ್ಯಾಗ್ನ. ಬಿಡು. ಏನಿ ಅಮ್ಮ ಬ್ಯಾಗ್ ತಗೊಂಡು ಹೋಗ್ಲಿಲ್ಲ ಅಂದ್ರೆ ಆಗದೇ ಇಲ್ಲ. ಅಲ್ಲಿ ಏನೇನ್ ತುಂಬ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ಲೋ ಏನೋ. ನನಗಂತೂ ಇವಳಿಂದ ತಲೆ ತಗ್ಗಿಸ್ದಂಗೆ ಹೋಗ್ಬಿಡ್ತು. ನೆನ್ನೆ ಅಂತೂ ದುಡ್ಡು ಕೊಡ್ತೀನಿ ಅಂತ ಹೇಳಿ ಕೊನೆ ಕೊಡಕ್ ಆಗಿದ್ದಂಗೆ ತಲೆ ತಗ್ಗಿಸ್ಬಿಟ್ಟೆ ನಾನಂತೂ. ಛೇ, ಇನ್ನೇನ್ ತಾನೇ ಮಾಡಕ್ಕಾಗತ್ತೆ ಬಿಡು, ಹಾಳಾಗ್ ಹೋಗ್ಲಿ. ಅಪ್ಪ ಅಪ್ಪ ಹೇಳೋ. ಅಪ್ಪ ಏನಾದ್ರೂ ತಿನ್ನಕ್ಕೆ ತಕ ಬಂದಿಲ್ಲ ಕಣಪ್ಪ. ನೀನು ಬರೀ ಕೈಯಾಗೆ ಬಂದಿದೀಯಪ್ಪ. ಎಲ್ಲಾರು ಹಿಂಗ್ ಹೋಗ್ತಾರೆ ಬರೀ ಕೈಯಾಗ ಬರ್ತಾರೆ, ಹಿಂಗ್ ಹೋಗ್ತಾರೆ ಬರೀ ಕೈಯಾಗ ಬರ್ತಾರೆ. ಹೋಗಪ್ಪ, ನಂಗೆ ಯಾರು ತಿನ್ನೋದೇ ತಂದು ಕೊಡಲ್ಲ. ಓ ವಿಹಾನ್, ಮರ್ತೋಗ್ಬಿಟ್ಟೆ ಕಣ ಪುಟ್ಟ. ಇನ್ನೊಂದ್ಕಿಂತ ಹೋದಾಗ ತಗೊಂಬಿಟ್ಟು ಬರ್ತೀನಿ ಸರಿನಾ? ನೋಡು, ಈಗ ಅಮ್ಮ ಇಲ್ಲ, ಅಮ್ಮ ಊರಿಗೆ ಹೋಗಿ ಸಂಜೆನೆ ಬರೋದು. ಅಲ್ಲಿ ತನಕ ತರಲೆ ಮಾಡಿದಂಗೆ ಸುಮ್ಮನೆ ಒಬ್ಬನೇ ಆಟ ಆಡ್ಕೊಂಡು ಕೂತಿರ್ಬೇಕಿಲ್ಲಿ. ಏನಾರ ಬೇಕಾದ್ರೆ ಕೇಳು. ಆಮೇಲೆ ಅಂಗಡಿಗೆ ಹೋಗ್ಬಿಟ್ಟು ನಿಂಗೆ ಪಪ್ಸು ಚಿಪ್ಸು ಆಮೇಲೆ ದಿಲ್ಪಸನ್ನು ಅದೆಲ್ಲ ತಂದು ಕೊಡ್ತೀನಿ. ಹೊಟ್ಟೆ ತುಂಬಾ ತಿನ್ನಿವಂತೆ. ಅಪ್ಪ ಇವತ್ತೇನು ತರಬೇಡಪ್ಪ ನೀನು. ಏನು ಬೇಡಪ್ಪ ನನಗೆ. ಅಜ್ಜಿ ತಗೊಬರ್ತಿದೆ ಕಣಪ್ಪ. ಅಜ್ಜಿ ಪ್ಯಾಟೆಗೆ ಹೋಗೈತಪ್ಪ, ತಗೊಬಿಟ್ಟು ಬರ್ತದೆ. ಏನು ಅಜ್ಜಿ ಪ್ಯಾಟೆಗೆ ಹೋಗೈತಾ? ನಮ್ಮಮ್ಮ ಇಲ್ಲೆಲ್ಲ ಹೊಲ್ದತ್ರ ಹೋಗೈತೆ, ಪ್ಯಾಟೆಗೇನಕ್ಕೆ ಹೋಗ್ತೈತೆ? ಸುಮ್ ಕೂತ್ಕ. ಅಪ್ಪ ಅಜ್ಜಿ ಪ್ಯಾಟೆಗೆ ಹೋಗಿರೋದು. ಫೋನಾಗ ಮಾತಾಡ್ತಿತ್ತು ಗೊತ್ತಾ, ನಾನು ಕೇಳಿಸ್ಕೊಂಡಿದೀನಿ. ಪ್ಯಾಟೆಗೆ ಹೋಯ್ತಾ ಇತ್ತು. ಸುಮ್ನೆ ಇರ್ಲ, ಸುಮ್ನೆ ಯಾಕೆ ಸುಳ್ಳು ಹೇಳ್ತೀಯ? ನಮ್ಮಮ್ಮ ಒಂದೇ ಎಂದು ಪ್ಯಾಟೆಗಿಟ್ಟೆ ಅಂತ ಊರ್ ಕಡೆ ಹೋಗೋದೇ ಇಲ್ಲ. ಅಪ್ಪ ಅಜ್ಜಿ ನನಗೆ ಚಾಕ್ಲೇಟ್ ತಕೊಂಡ್ ಬರ್ತೈತೆ. ಯಾಕೆ ಗೊತ್ತೇನಪ್ಪ? ಮತ್ತೆ ಅವತ್ತು ಒಂದಿನ ಅಜ್ಜಿ ಎಷ್ಟೊಂದು ದುಡ್ಡು ಇಟ್ಕೊಂಡು ಹೋಗಿತ್ತು ಕಣಪ್ಪ. ಬರ್ಬೇಕಾದ್ರೆ ನನ್ಗೆ ಒಂದ್ ಬಿಸ್ಕೆಟ್ ಪಾಕೆಟ್ ತಗೊಂಡ್ ಬಂದಿತ್ತು ಕಣಪ್ಪ. ಹಂಗೆ ಇವಾಗ ಹೋಗ್ಬೇಕಾದ್ರೆ ಅದೇ ರೂಮಾಗ ಐತಲ್ಲಪ್ಪ ಬೀರು, ಆ ಬೀರಿಂದ ಇಷ್ಟು ದುಡ್ಡು ಎತ್ಕೊಂಡು ಹೋಯ್ತು ಕಣಪ್ಪ. ಒಂದು ಇಷ್ಟು ದುಡ್ಡು. ಇವಾಗ ಬರ್ಬೇಕಾದ್ರೆ ನನಗೊಂದು ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ತಗೋಬರ್ತದೆ ಕಣಪ್ಪ. ಏನೇನೇನು? ಯಾವತ್ತು ಎತ್ಕೊಂಡೋಗಿತ್ತು ಜಾಸ್ತಿ ದುಡ್ಡನ್ನ? ಯಾವಾಗ ಎತ್ಕೊಂಡೋಗಿತ್ತು ಹೇಳು ಅಜ್ಜಿನ? ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋಗಿದ್ದಲ್ಲಪ್ಪ, ಅವತ್ತು ಅಜ್ಜಿ ಇಷ್ಟು ದುಡ್ಡು ತಗೊಂಡೋಗಿತ್ತು ಕಣಪ್ಪ. ಅದಕ್ಕೆ ಅಜ್ಜಿಗೆ ಹೇಳ್ದೆ, ಇಷ್ಟೊಂದು ದುಡ್ಡು ತಗೊಂಡು ಹೋಗ್ತಿದ್ಯ ಅಜ್ಜಿ, ನಂಗೆ ಇಷ್ಟೊಂದು ತಿನ್ನ ತಗೋಬಾ ಅಂತ. ಆಯ್ತು ಅಂತ ಹೇಳ್ಬಿಟ್ಟು ಬಿಸ್ಕೆಟ್ ತಗೊಂಡು ಬಂದಿತ್ತು ಕಣಪ್ಪ. ಆಮೇಲೆ ಇವತ್ತು ಅಜ್ಜಿ ಜಾಸ್ತಿ ತಗೊಂಡೋಗ್ಲಿಲ್ಲ ಕಣಪ್ಪ, ಇಷ್ಟೇ ತಗೊಂಡೋಯ್ತು ಕಣಪ್ಪ ದುಡ್ಡನ್ನ. ಈಗ ಅಜ್ಜಿ ಮತ್ತೆ ನನಗೆ ಇವತ್ತು ಏನಾದ್ರು ತಗೊಂಡ್ ಬರ್ತಾರೆ. ಅಜ್ಜಿ ಹೇಳೈತೆ ತಗೊಂಡ್ ಬರ್ತೀನಿ ಅಂತ. ತಗೊಂಡ್ ಬರ್ತೈತೆ ಅಪ್ಪ. ಏನು ವಿಹಾನ್, ನೀನು ಹೇಳ್ತಿರೋದೆಲ್ಲ ನಿಜನಾ? ನಿಜವಾಗ್ಲೂ ನೀನು ದುಡ್ಡು ತಗೊಂಡೋಗ್ರೆ ನೋಡ್ದೆ ನಿಮ್ಮ ಅಜ್ಜಿ? ಅವತ್ತು ಬೆಳಿಗ್ಗೆ ಎಷ್ಟೊತ್ತಿಗೆ ಬಂತು? ಬೆಳಿಗ್ಗೆ ಬಸ್ ಹೋಯ್ತು, ಸಂಜೆ ಬಸ್ ಬಂತು ಅಪ್ಪ. ಅಂದ್ರೆ ದುಡ್ಡೆಲ್ಲ ನನ್ನ ಹೆಂಡತಿ ಎತ್ಕೊಂಡೋಗಿಲ್ಲ, ನಮ್ಮ ಅಮ್ಮ ಎತ್ಕೊಂಡೋಗೈತಾ? ಹೇ, ಇವತ್ತು ಯಾವ ಬಸ್ ಹೋಯ್ತು ಅಜ್ಜಿ? ಬೆಳಿಗ್ಗೆ ಬಸ್ ಹೋಯ್ತು ಕಣಪ್ಪ, ಸಂಜೆ ಬಸ್ ಬರ್ತೈತೆ ಕಣಪ್ಪ. ನಂಗೆ ನೋಡ್ತಾ ಇರು, ಬಿಸ್ಕಿ ಚಾಕ್ಲೇಟ್ ಎಲ್ಲ ತಗೊಂಡ್ ಬರ್ತೈತೆ ಕಣಪ್ಪ. ಅಜ್ಜಿ ಬರೀ ಕೈಯಾಗ ಹೋದಾಗ ತರಲ್ಲ ಕಣಪ್ಪ, ದುಡ್ಡು ಎತ್ಕೊಂಡು ಹೋದಾಗೇನೆ ತಗೊಬರೋದು. ಅಜ್ಜಿ ಹತ್ರ ದುಡ್ಡಿರಲ್ವ
ಅಯ್ಯೋ ದೇವ್ರೆ, ಅನ್ಯಾಯವಾಗಿ ನನ್ನ ಹೆಂಡತಿ ಮೇಲೆ ಅನುಮಾನ ಪಟ್ಬಿಟ್ಟು ನನ್ನ ಹೆಂಡ್ತಿನ ಸುಮ್ಮನೆ ಜಗಳ ಮಾಡ್ಬಿಟ್ಟು ಕಳಿಸ್ಬಿಟ್ನಲ್ಲ. ಛೇ, ನಿಜ ಬೇಜಾರು ಮಾಡ್ಕೊಂಡ್ಬಿಟ್ಟಿರ್ತಾಳೆ ಅಂತ ಅನ್ನಿಸ್ತೈತೆ. ನಾನೇ ತಪ್ಪು ಕೆಲಸ ಮಾಡ್ಬಿಟ್ನಾ. ನಮ್ಮಮ್ಮ ದುಡ್ಡು ಎತ್ಕೊಂಡು ಹೋಗ್ತೈತಾ? ನಮ್ಮಮ್ಮ ಯಾಕೆ ದುಡ್ಡು ಎತ್ಕೊಂಡು ಹೋಗ್ತೈತೆ? ನಮ್ಮಮ್ಮಗೆ 2 ಲಕ್ಷ 3 ಲಕ್ಷ ಯಾರಿಗಾದ್ರೂ ಬಡ್ಡಿ ಕೊಡೋಕ್ಕೇನಾದ್ರೂ ಎತ್ಕೊಂಡೋಯ್ತಾ? ಇಲ್ಲ ಅಂದರೆ ಏನಕ್ಕೆ ಎತ್ಕೊಂಡೋಯ್ತು? ಇವತ್ತು ಎತ್ಕೊಂಡೋಯ್ತಾ ದುಡ್ಡು? ದುಡ್ಡು ಎತ್ಕೊಂಡೋಗಿದ್ದಿನ ಎಲ್ಲ ಬಸ್ಗೋಗಿ ಬಸ್ಸಿಗೆ ಬರ್ತೈತೆ ಅಂದರೆ ಏನು ಕಾರಣ ಇರ್ಬೋದು? ಅರ್ಥ ಆಗ್ತಿಲ್ವಲ್ಲ ನನಗೆ. ಬಡ್ಡಿಗೆ ಏನಾದರೂ ಊರಿಗೆ ಹೊಸ್ದಾಗ ಇನ್ನು ಬಡ್ಡಿ ಕೊಡಲ್ಲ, ಇನ್ನು ಯಾರು ಸರಿಯಾಗಿ ವಾಪಸ್ ಕೊಡಲ್ಲ ಅಂತ ಹೇಳ್ತಾ ಇತ್ತು. ಈಗ ನೋಡಿದ್ರೆ ಮತ್ತೆ ಯಾಕೆ ಕೊಡ್ತು? ಅಯ್ಯೋ, ನನ್ನ ಹೆಂಡತಿ ಬೇರೆ ಮುನಿಸ್ಕೊಂಡಿರ್ತಾಳೆ. ಇನ್ನು ಅವಳನ್ನ ಸಮಾಧಾನ ಮಾಡೋಕ್ಕಾಗಲ್ಲ. ಒಂದ್ಸಲ ಫೋನ್ ಮಾಡ್ಬಿಟ್ಟು ಮಾತಾಡಿಸ್ಲಾ? ತಪ್ಪಾಯ್ತು ಅಂತ ಕೇಳಲಾ? ಇಲ್ಲ ನಮ್ಮಮ್ಮ ಬಂದ್ಮೇಲೆ ವಿಚಾರಿಸ್ಲಾ? ಅಪ್ಪ, ಇನ್ನು ಎಷ್ಟೊತ್ತಿಗಪ್ಪ ಅಜ್ಜಿ ಬಸ್ ಬರೋದು? ಇರೋ ವಿಹಾ ಬರ್ತೈತೆ. ನನ್ನ ಹೆಂಡತಿ ಫೋನ್ ಬೇರೆ ಎತ್ತುತ್ತಾ ಇಲ್ವಲ್ಲ, ಮುನಿಸ್ಕೊಬಿಟ್ಟವಳೆ ಅನ್ನಿಸ್ತೈತೆ. ಛೇ, ಪಾಪ ಬ್ಯಾಗ್ ಬಿಸಾಕು ಅಂತ ಹೇಳಿದ್ನಲ್ಲ, ಅದಕ್ಕೆ ಮುನಿಸ್ಕೊಬಿಟ್ಟವಳೆ. ಅಜ್ಜಿ ಯಾವಾಗ ಬರ್ತೈತೆ? ನಂಗೆ ಯಾವಾಗ ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ತಗೊಂಡ್ ಬರ್ತೈತೆ ಅಜ್ಜಿ? ಇನ್ನೂ ಬರ್ಲಿಲ್ವಲ್ಲ. ಅಪ್ಪ ಬಸ್ ಎಷ್ಟು ಗಂಟೆಗೆ ಬರ್ತದಪ್ಪ ಇನ್ನ? ಬರ್ತೈತೆ, ಸಮಾಧಾನ ಮಾಡ್ಕೊಳ್ಳು. ನನಗೆ ಈಗಲೇ ತಲೆ ಕೆಟ್ಟೋಗೈತೆ. ನೀನು ಮತ್ತೆ ತಲೆ ಕೆಡ್ಸಕ್ಕೆ ಬರ್ಬೇಡ ನೀನು. ಏನು ನಮ್ಮಮ್ಮ ಯಾಕೆ ಎತ್ಕೊಂಡೋಯ್ತು? ಬರಲಿ ನಮ್ಮಮ್ಮ. ಕೇಳಿದ್ರೆ ನನ್ನ ಹೆಂಡತಿ ಮೇಲೆ ಎತ್ತಾಗ್ತಲ್ಲ ನಮ್ಮಮ್ಮ ನನಗೆ ಸುಳ್ಳು ಹೇಳ್ತಲ್ಲ. ಏನಪ್ಪ, ನಿಮ್ಮ ಅಮ್ಮ ಇಲ್ವಾ ಮನೆಯಾಗೆ? ಇಲ್ಲ, ಅವ್ರು ಬೆಳಿಗ್ಗೆ ಎಲ್ಗೂ ಹೋಗೋರೆ, ಸಂಜೆ ಬರ್ತಾರೆ. ಯಾಕಕ್ಕ? ನಾನು ನನ್ನ ಮಗಳ ಮನೆಗೆ ಹೋಯ್ತಾ ಇದ್ದೀನಿ. 15 ದಿನ ಬರಕ್ಕಿಲ್ಲ. ನನ್ನ ಮಗಳ ಮನೆಯಿಂದ ನಿಮ್ಮ ಅಮ್ಮಂಗೆ ಫೋನ್ ಹಾಕಿದ್ದಕ್ಕೆ ಫೋನ್ ಎತ್ತಲಿಲ್ಲ. ಅದಕ್ಕೆ ಇಲ್ಲಿಗೆ ಬಂದು ಮಂತಕ್ಕೆ ಬಂದು ಹೇಳೋಗಣ ಅಂತ ಹೇಳ್ಬಿಟ್ಟು ಬಂದೆ. 15 ದಿನ ಆಯ್ತದ ನಾನು ಊರಿಗೆ ಹೋದ್ರೆ ಬರೋಕ್ಕೆ. ನಮ್ಮ ಮನೆಯಾಗೆ ಫ್ರಿಡ್ಜು, ಟಿವಿ, ವಾಷಿಂಗ್ ಮಿಷಿನ್ ಎಲ್ಲ ಇಕ್ಕೈತಲ್ಲ. ಬೇಕಾದ್ರೆ ಇವತ್ತೇ ಎತ್ಕೊಳಕ್ಕೆ ಹೇಳಪ್ಪ. ಇವತ್ತು ರಾತ್ರಿ ಹೊರಟ್ಬಿಡ್ತೀನಿ. ಫ್ರಿಡ್ಜು, ವಾಷಿಂಗ್ ಮಿಷಿನ್ ಎಲ್ಲ ಎತ್ಕೊಳಕ್ಕೆ ಹೇಳು. ಇಲ್ಲ ಅಂತ ಹೇಳಿದ್ರೆ ಇನ್ನು 15 ದಿನ ಬಿಟ್ಕೊಂಡು ಬರ್ತೀನಲ್ಲ, ಅವಾಗೇನೇ ಎತ್ಕೊಂಡು ಹೋಗಕ್ಕೆ ಹೇಳು ಕಣಪ್ಪ ನಿಮ್ಮ ಅಮ್ಮಂಗೆ. ಏನು ಫ್ರಿಡ್ಜು, ವಾಷಿಂಗ್ ಮಿಷಿನು, ಟಿವಿನ ಎಲ್ಲ ನಮ್ಮ ಮನೆಗೆ ಐತಲ್ಲ, ಮತ್ತೆ ನಮ್ಮಮ್ಮ ಯಾಕೆ ಪರ್ಚೇಸ್ ಮಾಡ್ತು? ಅದೆಲ್ಲ ನನಗೆ ಗೊತ್ತಿಲ್ಲ ಕಣಪ್ಪ. ಒಂದು 10 ದಿನದಿಂದ ತಂದ್ಬಿಟ್ಟು ನಮ್ಮ ಮನೆಗೆ ಇಕ್ತು. ಎಲ್ಲ ಇಕ್ಕೊಂಡಿರಕ ನಾನು ಬೇಕಾದಾಗ ಇಸ್ಕೊತೀನಿ. ಒಂದು 2 ದಿನ ಇಟ್ಕ ನಮ್ಮ ಮನೆಗೆ ಇಟ್ಕೊಳಕ್ಕೆ ಆಗಲ್ಲ ಅಂತ ಹೇಳ್ತು. ಸರಿ ಆಯಿತು ಅಂತ ಇಟ್ಕೊಂಡಿದ್ದೆ. ನಾನು ಬಂದು ಕೇಳ್ದಾಗ ಕೊಡಬೇಕು ಅಂತ. ಸರಿ ಕಣಕ್ಕ ಆಯಿತು ಅಂತ ಹೇಳಿದ್ದೆ. ಈಗ ಮತ್ತೆ 15 ದಿನ ಊರಾಗಿರಲ್ಲ. ಮತ್ತು ಊರಾಗ ಹೋದಾಗ ನಾನು ನಿಮ್ಮಮ್ಮ ಬಂದ್ಬಿಟ್ಟು ಬರ್ರಕ್ಕ ಬಾಕ ತೆಕ್ಕೊಡು ಅಂದ್ಬಿಟ್ರೆ ನಾನು ಎಲ್ಲಿಂದ ಕಣಪ್ಪ ತೆಕ್ಕೊಡ್ಲಿ? ಅದಕ್ಕೇನೆ ಹೇಳೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ನಿನಗೆ. ನಿಮ್ಮಮ್ಮ ಬಂದ ತಕ್ಷಣನೇ ಈ ವಿಚಾರನ ಹೇಳ್ಬಿಡು. ಈ ರಾತ್ರಿ ಒಳಗಡೆ ವಾಷಿಂಗ್ ಮಿಷಿನ್, ಫ್ರಿಡ್ಜು ಈಚೆ ಕಡೆ ಇಕ್ಕಳಂಗಿದ್ರೆ ಇಕ್ಕಬೇಕಂತೆ. ಇಲ್ಲಾಂದ್ರೆ ಅಕ್ಕಯ್ಯ 15 ದಿನ ಬರೋಕ್ಕಿಲ್ವಂತೆ. 15 ದಿನ ಬಿಟ್ಕೊಂಡು ಇಸ್ಕೋಬೇಕಂತೆ ಅಂತ ಹೇಳ್ಬಿಟ್ಟು ಹೇಳು. ಸರಿ ಅಕ್ಕ, ಆಯ್ತು. ಅಂದ್ರೆ ನಮ್ಮಮ್ಮ ದುಡ್ಡೆಲ್ಲ ಎತ್ಕೊಂಡೋಗಿ ವಾಷಿಂಗ್ ಮಿಷಿನು, ಫ್ರಿಡ್ಜು, ಟಿವಿ ತಗೊಂಬಂತ. ನಮ್ಮ ಮನೆಗೆ ಎಲ್ಲ ಐತಲ್ವಾ, ಮತ್ತೇನು ತಗೊಂಡು ಬಂತು? ಸರಿ ತಂದಿದ್ರು ನಮ್ಮನೆಗೆ ತರಬೇಕಿತ್ತು. ಆಗಲೇ ತಂದು 10 ದಿನ ಆಗೈತಂತೆ. ಮತ್ತೆ ಏನಕ್ಕೆ ತಂತು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ತಂದಿರೋದು ಮನೆಗೆ ತರೋದು ಬಿಟ್ಟು ಈ ಅಮ್ಮನ ಮನೆಗೆ ಯಾಕೆ ಇತ್ತು? ವಿಹಾನ್ ಹೇಳಿದ್ ನಿಜನೇ. ದುಡ್ಡು ಕದ್ದಿರೋದು ನನ್ನ ಹೆಂಡತಿ ಅಲ್ಲ, ಈ ಮನೆ ಕದ್ದಿರೋದು. ನಮ್ಮಮ್ಮನೆ ಕದ್ದಿರೋದು ಅಂತ ಚೆನ್ನಾಗಿ ಗೊತ್ತಾಯ್ತು ಈಗ. ಈ ಮನೆಗೆ ಏನೇನು ನಡೀತೈತೆ, ಏನೇನು ಕತೆ, ಇವತ್ತೇನಕ್ಕೆ ದುಡ್ಡು ಎತ್ಕೊಂಡು ಹೋಗೈತೆ, ಏನು ನನಗೆ ಅರ್ಥನೇ ಆಗ್ತಿಲ್ಲ. ಏನಕ್ಕೆ ದುಡ್ಡು ಎತ್ಕೊಂಡೋಯ್ತು? ಇವತ್ತು ಸಿಟಿ ಕಡೆ ಹೋಯ್ತಾ? ಬರಲಿ. ಇವತ್ತಂತೂ ನಾನು ಸುಮ್ಮನೆ ಅಂತೂ ಬಿಡಲ್ಲ ನಮ್ಮಮ್ಮನ. ಆಗೋದೆಲ್ಲ ಆಗಲಿ, ಕೇಳ್ತೀನಿ ನಾನಂತೂ. ಅಜ್ಜಿ ಇನ್ನೂ ಬರ್ಲಿಲ್ವಲ್ಲ? ನಾನು ಚಾಕ್ಲೇಟೇ ತಗೋ ಬರ್ಲಿಲ್ವಲ್ಲ ಇನ್ನ? ಅವಾಗಿಂದ ಕಾಯ್ತಾ ಇದ್ದೀನಿ.